Hello everyone. World burning topic political obligation. Today we will discuss ಇದನ್ನು ಕನ್ನಡದಲ್ಲಿ ರಾಜಕೀಯ ವಿಧೇಯತೆ ಎಂದು ಕರೆಯುತ್ತೇವೆ. ಯಾಕೆ ಈ ವಿಷಯವು ಜಾಗೃತಿಕ ಜಲವಂತ ವಿಷಯವಾಗಿದೆ? ಏಕೆಂದರೆ ಈ ಪಿಕ್ಚರ್ನಲ್ಲಿ ಕಾಣುತ್ತಿರುವುದು ಹಾಂಗ್ಕಾಂಗ್ ಮತ್ತು ಭಾರತದಲ್ಲಿ ಜನರ ಪ್ರತಿಭಟನೆಗಳು ಇನ್ ಮ್ಯಾಸಿವ್ ಸ್ಕೇಲ್. ಇದೇ ರೀತಿ ಜಗತ್ತಿನಲ್ಲಿ ಬಹು ರಾಷ್ಟ್ರಗಳಲ್ಲಿ ಇದೇ ರೀತಿಯಾದಂತಹ ಸ್ಟ್ರೈಕ್ಗಳು ಪ್ರೊಟೆಸ್ಟ್ಗಳನ್ನು ನಾವು ಸರ್ಕಾರದ ವಿರುದ್ಧ ಅವರು ಮಾಡಿರುವಂತಹ ಕಾನೂನುಗಳ ವಿರುದ್ಧ ಜನರು ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ. ಪೀಪಲ್ ಡಿಸೊಬಿಡೆನ್ಸ್ ದ ಗೌರ್ಮೆಂಟ್ಸ್ ಆ್ಯಂಡ್ ದ ಲಾಸ್. ಸೊ ಇದಕ್ಕೆ ಮೂಲಭೂತವಾದ ಕಾರಣ ರಾಜಕೀಯ ವಿಧೇಯತೆಯ ಸಮಸ್ಯೆ, ಪ್ರಾಬ್ಲಮ್ಸ್ ವಿತ್ ದಿ ಪೊಲಿಟಿಕಲ್ ಆಬ್ಲಿಗೇಷನ್. ಸೊ ಆದ ಕಾರಣ ಜನರು ಯಾಕೆ ರಾಜ್ಯಕ್ಕೆ ಸರ್ಕಾರಗಳಿಗೆ ವಿಧೇಯತೆಯನ್ನು ತೋರಿಸಬೇಕು? ಸೊ ಈ ಮೂಲಭೂತವಾದ ಪ್ರಶ್ನೆಗಳ ಬಗ್ಗೆ ನಾವು ಟಿ.ಎಚ್. ಗ್ರೀನ್ ರವರ ವಿಚಾರಗಳ ಬೆಳಕಿನಲ್ಲಿ ಚರ್ಚಿಸೋಣ. ಇನ್ ದಿ ಲೈಟ್ಸ್ ಆಫ್ ದಿ ಟಿ.ಎಚ್. ಗ್ರೀನ್ ಥಾಟ್ಸ್. ಬಟ್ ಬಿಫೋರ್ ವಿ ವಿಲ್ ಸ್ಟಾರ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಸ್ಟಡಿ ದಿ ಬೆಸ್ಟ್ and press the notification bell for latest informative videos and many more. So let's start. Benefits of these topics. So in the competitive exams like UPSC, KPSC, civil service, IAS, KAS, for optional political science paper, it is very super useful topic. ಅದೇ ರೀತಿಯಲ್ಲಿ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ GK ಜನರಲ್ ನಾಲೆಜ್ ಪೇಪರ್ಗಳಿಗೂ ಸಹ ಅತ್ಯಂತ ಉಪಯೋಗಕಾರಿ ಟಾಪಿಕ್ ಆಗಿದೆ. ಅದೇ ರೀತಿಯಲ್ಲಿ ಡಿಗ್ರಿ ಕಾಲೇಜ್ ಎಕ್ಸಾಮ್ಸ್ಗಳಿಗೂ ಸಹ ಪೊಲಿಟಿಕಲ್ ಸೈನ್ಸ್ ಪೇಪರ್ನಲ್ಲಿ ಇದು ಅತ್ಯಂತ ನಾಲೆಜಬಲ್ ರಿಸೋರ್ಸ್ಫುಲ್ ಟಾಪಿಕ್ ಆಗಿದೆ. ಸೊ ಅದೇ ರೀತಿಯಲ್ಲಿ ಸೂಪರ್ ಸ್ಪೆಷಲ್ ಬೆನಿಫಿಟ್ ನಾವು ನೆಟ್ಟು, ಸ್ಲೆಟ್ಟು, ಪೊಲಿಟಿಕಲ್ ಸೈನ್ಸ್ ಆಪ್ಷನಲ್ ಪೇಪರ್ಗಿದು ಅತ್ಯಂತ ಉಪಯೋಗಕಾರಿಯಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ದೇಶದ ನಾಗರಿಕನಿಗೆ ರಾಜಕೀಯ ವಿಧೇಯತೆ ಕುರಿತು ಇರಬೇಕಾದಂತಹ ಜ್ಞಾನವು ಅತಿ ಅವಶ್ಯಕವೂ ಮತ್ತು ಅನಿವಾರ್ಯವಾಗಿರುತ್ತದೆ. ಸೊ ಅದಕ್ಕೋಸ್ಕರ ಈ ಟಾಪಿಕ್ಕು ಸಹ ಅತ್ಯಂತ ಮಹತ್ವಪೂರ್ಣದಾಗಿದೆ. ಸೊ ಲೆಟ್ ಸ್ಟಾರ್ಟ್. ಟಿ.ಎಚ್. ಗ್ರೀನ್, ಥಾಮಸ್ ಹಿಲ್ ಗ್ರೀನ್, 1836 to 1882, ಬ್ರಿಟಿಷ್ ರಾಜಕೀಯ ಶ್ರೇಷ್ಠ ತಜ್ಞ, ಸಕಾರಾತ್ಮಕ ಉದಾರವಾದಿ ಮತ್ತು ಒಬ್ಬ ಆದರ್ಶವಾದಿಯಾಗಿದ್ದರು. ರಾಜಕೀಯ ವಿಧೇಯತೆಯ ಮೇಲೆ ಇವರ ವಿಚಾರಗಳನ್ನು ಲೆಕ್ಚರ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್, ರಾಜಕೀಯ ವಿಧೇಯತೆಯ ತತ್ವಗಳು ಕುರಿತು ಬರೆದಿರುವ ಉಪನ್ಯಾಸದಲ್ಲಿ ನೋಡಬಹುದು. ರಾಜಕೀಯ ವಿಧೇಯತೆಯ ವಿಷಯದ ಪ್ರಾಮುಖ್ಯತೆ, ದ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್. ಸೊ ಫಸ್ಟ್ ಒನ್, ರಾಜಕೀಯ ಸಾಹಿತ್ಯದಲ್ಲಿ ರಾಜಕೀಯ ವಿಧೇಯತೆಯ ಸಮಸ್ಯೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವ ವಿಷಯವಾಗಿದೆ. ಸೆಕೆಂಡ್ ಒನ್, ಪ್ರಚಲಿತ ಜಗತ್ತಿನ ಅತ್ಯಂತ ಮಹತ್ವಕಾರಿ ವಿಷಯ ಇದಾಗಿದೆ. ಇದು ನಾಗರಿಕರ ಕರ್ತವ್ಯಗಳು ರಾಜ್ಯಗಳ ಪ್ರತಿ ಹೇಗೆ ಸಂಬಂಧವನ್ನು ಹೊಂದಿದೆ ತಿಳಿಸುತ್ತದೆ. ನಾವು ನೆಕ್ಸ್ಟ್ ಒನ್, ರಾಜ್ಯಗಳ ಸ್ಥಿರತೆ ಸಂಪೂರ್ಣವಾಗಿ ನಾಗರಿಕರ ವಿಧೇಯತೆಯನ್ನು ಯಾವಾಗ, ಏಕೆ ಮತ್ತು ಹೇಗೆ ತೋರಿಸುತ್ತಾರೆ ಎಂಬುದನ್ನು ಅವಲಂಬಿಸಿದೆ. ಲಾಸ್ಟ್ ಒನ್, ಇದು ನೈತಿಕ ಕರ್ತವ್ಯಕ್ಕೆ ಸಂಬಂಧಿಸಿದೆ. ನಾಗರಿಕರು ರಾಜ್ಯದ ಪ್ರತಿ ಹಲವು ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಅವು ತೆರಿಗೆಗಳನ್ನು ನೀಡುವುದು, ಮತದಾನದಲ್ಲಿ ಭಾಗವಹಿಸುವುದು, ಸೈನಿಕ ಮತ್ತು ನ್ಯಾಯಾಂಗೀಯ ಸೇವೆಗಳನ್ನು ಸಲ್ಲಿಸುವುದು ಮುಂತಾದವು. ಇದು ರಾಷ್ಟ್ರದಲ್ಲಿ ರಾಜಕೀಯ ಸಂಸ್ಥೆಗಳ ವ್ಯವಸ್ಥಾಪನೆಗೆ ಅತಿ ಅವಶ್ಯಕವಾಗಿದೆ. ಈ ಎಲ್ಲ ಕರ್ತವ್ಯಗಳು ರಾಜಕೀಯ ವಿಧೇಯತೆಯ ವರ್ಗದಲ್ಲಿ ಬರುತ್ತದೆ. ರಾಜಕೀಯ ವಿಧೇಯತೆಯಲ್ಲಿ ಈ ಕರ್ತವ್ಯಗಳು ನಾಗರಿಕರ ಜೀವನದ ಭಾಗವಾಗಿದೆ. ಸೊ ಇದು ರಾಜಕೀಯ ವಿಧೇಯತೆಯ ವಿಷಯದ ಕೆಲವು ಪ್ರಮುಖವಾದಂತಹ ಅಂಶಗಳು. ಸೊ ನಾವು ಈ ರಾಜಕೀಯ ವಿಧೇಯತೆಯ ಪದದ ಅರ್ಥವನ್ನು ನಾವು ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಇಲ್ಲೇ ಮೀನಿಂಗ್ ಆಫ್ ದಿ ವರ್ಡ್ ಪೊಲಿಟಿಕಲ್ ಆಬ್ಲಿಗೇಷನ್. ರಾಜಕೀಯ ವಿಧೇಯತೆಯು ಎರಡು ಪದಗಳನ್ನು ಹೊಂದಿದೆ, ರಾಜಕೀಯ ಪ್ಲಸ್ ವಿಧೇಯತೆ. ರಾಜಕೀಯ, ಪೊಲಿಟಿಕಲ್, ಈ ಪದದ ಅರ್ಥ, ದ ವರ್ಡ್ ಪೊಲಿಟಿಕಲ್ deals with the policy and the administration of the government. It includes the entire political system of the country. ರಾಜಕೀಯ ಎಂಬ ಪದ
ಸರ್ಕಾರದ ಆಡಳಿತ ಮತ್ತು ನಿರ್ವಹಣೆಯನ್ನು ಸಂಬಂಧಿಸಿದೆ. ಇದು ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಜನರು ಮೊದಲು ಮೂಲಭೂತವಾದ ಕಾನೂನನ್ನು ರಾಜಕೀಯ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ತಯಾರಿಸಿ ನಂತರ ಅದರ ಶಕ್ತಿ, ನಿಯಂತ್ರಣ ಮತ್ತು ವ್ಯಾಪ್ತಿಯನ್ನು ತಯಾರಿಸುತ್ತಾರೆ. ನಾವು ಆಬ್ಲಿಗೇಷನ್, ವಿಧೇಯತೆ ಎಂಬ ಈ ಪದದ ಅರ್ಥ. The term obligation originates from a Latin word obligate, which means the performance of duty. Similar words liability, duties, responsibilities. Obligation ಎಂದರೆ ಕನ್ನಡದಲ್ಲಿ ವಿಧೇಯತೆ, ಬಾಧ್ಯತೆ, ಹೊಣೆಗಾರಿಕೆ. ಇದು ಲ್ಯಾಟಿನ್ ಪದವಾದ obligate ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ಕರ್ತವ್ಯವನ್ನು ನಿರ್ವಹಿಸುವುದು, ವಿಧೇಯತೆ, ಕಾರ್ಯ, ಹೊಣೆಗಾರಿಕೆ. It is an act which binds a person to some performance. ಇದು ಒಂದು ಕಾರ್ಯ ನಿರ್ವಹಣೆಯಾಗಿದ್ದು ವ್ಯಕ್ತಿಯನ್ನು ಬಾಧ್ಯಗೊಳಿಸುತ್ತದೆ. ರಾಜ್ಯವು ವ್ಯಕ್ತಿ ಮತ್ತು ಸಮಾಜದ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಸ್ಥಾಪನೆಯಾಗಿದೆ. ರಾಜ್ಯದ ಸುಗಮ ಕಾರ್ಯನಿರ್ವಹಣೆಯು ಒಳ್ಳೆಯ ರೀತಿಯ ಕರ್ತವ್ಯಗಳ ಸಂಘಟನೆಯ ವ್ಯವಸ್ಥೆಯನ್ನು ಅವಲಂಬಿಸಿದೆ. ರಾಜಕೀಯ ವಿಧೇಯತೆಯ ಅರ್ಥ. ಮೀನಿಂಗ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್. ಮಾನವ ಒಂದು ರಾಜಕೀಯ ಪ್ರಾಣಿಯಾಗಿದ್ದು ಒಂದು ಅಧಿಕಾರದ ಪರಿಧಿಯಲ್ಲಿ ಜೀವಿಸಬೇಕು ಮತ್ತು ಅಧಿಕಾರಸ್ಥರ ಆಜ್ಞೆಗಳನ್ನು ವಿಧೇಯತೆಯನ್ನು ತೋರಿಸುವುದು ಅವನ ಹೊಣೆಗಾರಿಕೆಯಾಗಿದ್ದು ರಾಜ್ಯದ ವಿಧೇಯತೆಯನ್ನು ರಾಜಕೀಯ ವಿಧೇಯತೆ ಎಂದು ಕರೆಯುತ್ತಾರೆ. ವ್ಯಾಖ್ಯೆಗಳು. ಡೆಫಿನೇಷನ್ಸ್. ಟಿ.ಎಚ್. ಗ್ರೀನ್ ಅವರ ಪ್ರಕಾರ ಪರಮಾಧಿಕಾರದ ಕಡೆಗೆ ವಿಧೇಯತೆ ವಿಷಯವನ್ನು ಒಳಪಡಿಸಲಿಕ್ಕೆ ಇದು ಒತ್ತು ನೀಡುತ್ತದೆ ಮತ್ತು ರಾಜಕೀಯ ಪರಮಾಧಿಕಾರ ಜಾರಿಗೊಳಿಸಿದ ವಿಧೇಯತೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗತವಾಗಿ ಇನ್ನೊಬ್ಬರಿಗೆ ತೋರಿಸುವುದಾಗಿರುತ್ತದೆ. ಪೊಲಿಟಿಕಲ್ ಆಬ್ಲಿಗೇಷನ್. ರಾಜ್ಯದ ಆಜ್ಞೆಗಳನ್ನು ಮತ್ತು ಕಾನೂನುಗಳನ್ನು ವಿಧೇಯತೆ ತೋರಿಸುವುದು ನಾಗರಿಕರ ನೈತಿಕ ಕಾರ್ಯವಾಗಿದೆ. ಸ್ಟೇಟ್. ರಾಜ್ಯ ಎಂದರೆ ಒಂದು ಸಾರ್ವಭೌಮತ್ವದ ರಾಜಕೀಯ ವ್ಯವಸ್ಥೆಯಾಗಿದ್ದು ಖಾಯಂ ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ ಮತ್ತು ಬೇರೆ ರಾಜ್ಯಗಳಿಂದ ಸ್ವೀಕಾರವಾದ ರಾಜ್ಯವಾಗಿರುತ್ತದೆ. ಸಿವಿಲ್ ಡಿಸೊಬಿಡಿಯನ್ಸ್. ನಾಗರಿಕರ ಅವಿಧೇಯತೆ. ಅಧಿಕಾರಸ್ಥರ ಆಜ್ಞೆಗಳನ್ನು ವಿಧೇಯತೆ ತೋರಿಸಲು ನಿರಾಕರಿಸುವುದು ಅಥವಾ ಸರ್ಕಾರದ ಪಾಲಿಸಿ ಅಥವಾ ಅವರ ಕಾನೂನುಗಳನ್ನು ಬದಲಾಯಿಸುವ ಉದ್ದೇಶ ಹೊಂದಿರುವ ಪ್ರಜ್ಞಾಯುತ ಮತ್ತು ಅಹಿಂಸಾತ್ಮಕ ವರ್ಗದ ಜನರು. ರಾಜಕೀಯ ವಿಧೇಯತೆಯ ಜನ್ಮ. ಒರಿಜಿನ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್. ಸಾಮಾಜಿಕ ಒಪ್ಪಂದದ ಪ್ರಕಾರ ರಾಜಕೀಯ ವಿಧೇಯತೆ ಒಪ್ಪಂದದಲ್ಲಿ ಜನಿಸುವುದು. ಜನರು ಮತ್ತು ಸಮಾಜ ಸಾರ್ವಭೌಮನಿಗೆ ವಿಧೇಯರಾಗಿರುವರು. ರಾಜ್ಯವು ಜನರಿಗೆ ರಕ್ಷಣೆ ಕೊಡುವುದರಿಂದ ಸಮುದಾಯ ರಾಜನಿಗೆ ವಿಧೇಯರಾಗಿರುವರು. ಹೆಗಲ್ ಅವರ ಪ್ರಕಾರ ರಾಜಕೀಯ ವಿಧೇಯತೆಯು ಜನರ ಆಯ್ಕೆಯನ್ನು ಅವಲಂಬಿಸಿದೆ. ಕಾನೂನುಬದ್ಧ ಸಾರ್ವಭೌಮನಿಗೆ ಜನರು ವಿಧೇಯರಾಗಿರುವರು. ಅದೇ ರೀತಿಯಲ್ಲಿ ನಿಷೇಧಾತ್ಮಕ ಸಿದ್ಧಾಂತ ಪ್ರಕಾರ ರಾಜ್ಯವು ಎಲ್ಲಿಯವರೆಗೆ ನ್ಯಾಯಯುತವಾಗಿರುವುದು ಅಲ್ಲಿಯವರೆಗೆ ಜನರು ರಾಜ್ಯಕ್ಕೆ ವಿಧೇಯರಾಗಿರುವರು. ಅದೇ ರೀತಿಯಲ್ಲಿ ರಾಜ್ಯ ಮತ್ತು ಕಾನೂನುಗಳಿಗೆ ನೈಜ ಸತ್ಯಾಂಶವಾಗಿ ನ್ಯಾಯಯುತವಾಗಿ ವಿಧೇಯತೆ ತೋರಿಸುವ ಆಧಾರಗಳು. ಟು ಡಿಸ್ಕವರ್ ದಿ ಟ್ರೂ ಗ್ರೌಂಡ್ಸ್ or justification for obedience to laws of the state. ಟಿ.ಎಚ್. ಗ್ರೀನ್ ಅವರ ರಾಜಕೀಯ ವಿಧೇಯತೆ ಎಂಬ ವಿಷಯವನ್ನು ಹೆಚ್ಚು ನೈತಿಕವಾಗಿ ಮತ್ತು ಆದರ್ಶ ಮಾರ್ಗದಲ್ಲಿ ಇವರು ಚರ್ಚಿಸಿದ್ದಾರೆ. ರಾಜಕೀಯ ವಿಧೇಯತೆ ಕುರಿತು ಗ್ರೀನರು ಜನರು ರಾಜ್ಯಕ್ಕೆ ಏಕೆ ವಿಧೇಯತೆಯನ್ನು ತೋರುವರು ಎಂಬುದನ್ನು ತನ್ನ ವಿಚಾರಗಳನ್ನು ತಿಳಿಸುತ್ತಾರೆ. ಇವರ ಪ್ರಕಾರ ವ್ಯಕ್ತಿ ಅಥವಾ ನಾಗರಿಕನು ತನ್ನ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಹಾಗೂ ನೈತಿಕ ಅಭಿವೃದ್ಧಿಗೆ ರಾಜ್ಯವು ಅನಿವಾರ್ಯವಾಗಿದ್ದರಿಂದ ರಾಜ್ಯಕ್ಕೆ ವಿಧೇಯತೆಯನ್ನು ತೋರಿಸುತ್ತಾರೆ. ಸ್ಟೇಟ್ ಮಸ್ಟ್ ಬಿ ಫಾರ್ ಹ್ಯೂಮನ್ ನೀಡ್ಸ್ ಆ್ಯಂಡ್ ಮಾರಲ್ ಡೆವಲಪ್ಮೆಂಟ್. ಅದೇ ರೀತಿಯಲ್ಲಿ ಗ್ರೀನ್ ಅವರ ಪ್ರಕಾರ ರಾಜ್ಯವು ನೈತಿಕತೆಯ ಬೆಳವಣಿಗೆಗೆ ಪೂರಕವಾಗಿದೆ. ಸ್ಟೇಟ್ ಕೋಆಪರೇಟಿವ್ ಫಾರ್ ಮಾರಲ್ ಪ್ರೋಗ್ರೆಸ್. ರಾಜ್ಯವು ವ್ಯಕ್ತಿಯ ಜೀವನವನ್ನು ನಿಯಂತ್ರಿಸುತ್ತದೆ ಮತ್ತು ವ್ಯಕ್ತಿಯ ನೈತಿಕ ಪ್ರಗತಿ ರಾಜ್ಯದಲ್ಲಿ ಸಾಧ್ಯವಿದೆ. ವ್ಯಕ್ತಿ ತನ್ನ ಆತ್ಮಸಾಕ್ಷಿ ಹಾಗೂ ವಿವೇಚನೆಗೆ ಅನ್ವಯ ಕರ್ತವ್ಯ ನಿರತನಾಗುವುದು ನೈತಿಕತೆಯಾಗಿದೆ. ರಾಜ್ಯವು ಇದಕ್ಕೆ ಪೂರಕವಾದ
ಕಾರಣ ರಾಜ್ಯಕ್ಕೆ ವಿಧೇಯತೆಯನ್ನು ತೋರಿಸಬೇಕು. ಅದೇ ರೀತಿಯಲ್ಲಿ ಗ್ರೀನ್ ಅವರ ಪ್ರಕಾರ ನೈತಿಕ ಪ್ರಜ್ಞೆ ಮತ್ತು ವಿವೇಚನೆ, ಹ್ಯೂಮನ್ ಕಾನ್ಷಿಯಸ್ನೆಸ್ ಕ್ರಿಯೇಟೆಡ್ ಸ್ಟೇಟ್ ಆ್ಯಂಡ್ ಸೊಸೈಟಿ. ಸಮಾಜವಾಗಲಿ ರಾಜ್ಯವಾಗಲಿ ಉದಯವಾಗುವುದು ವ್ಯಕ್ತಿಗಳ ನೈತಿಕ ಪ್ರಜ್ಞೆಯಿಂದ. ಸಮಾಜವು ವ್ಯಕ್ತಿಯ ಹಕ್ಕುಗಳನ್ನು ಹಾಗೂ ನೈತಿಕ ಕರ್ತವ್ಯಗಳನ್ನು ಮನ್ನಿಸುವುದು ಹಾಗೂ ಗೌರವಿಸುವುದು ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಮಾಜವು ಗುರುತಿಸುವುದು. ಆದ್ದರಿಂದ ರಾಜ್ಯಕ್ಕೆ ವಿಧೇಯತೆಯನ್ನು ತೋರಿಸಬೇಕು. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು TH ಗ್ರೀನ್ ಅವರ ಮಾತಿನಂತೆ ನಾವು ತಿಳ್ಕೋಬಹುದು. ನಾನು ಕಾನೂನುಗಳನ್ನು ಗೌರವಿಸಿ ರಾಜ್ಯಕ್ಕೆ ವಿಧೇಯತೆ ತೋರುವೆನು, ಏಕೆಂದರೆ ರಾಜ್ಯ ನನ್ನ ನೈತಿಕ ಜೀವನದ ಪರಿಪೂರ್ಣತೆಗೆ ಶ್ರಮಿಸುವುದು. ಇಲ್ಲಿ ರಾಜ್ಯದ ಕಾಯ್ದೆಯ ಉದ್ದೇಶ ಮತ್ತು ಕರ್ತವ್ಯಗಳೆಂದರೆ ವ್ಯಕ್ತಿಯು ತನ್ನ ಅರಿಯುವಂತೆ ಮಾಡುವುದು, ಸಾಮಾಜಿಕ ಗುಂಪಿನ ಸಲುವಾಗಿ ತನ್ನ ಕಾರ್ಯ ಗುರುತಿಸಿಕೊಳ್ಳುವುದು, ಸಮಾಜ ಎಲ್ಲ ವ್ಯಕ್ತಿಗಳ ಹಿತ ಬಯಸುವುದು. ಹೀಗಾಗಿ ಸಮಾಜ ಹಾಗೂ ರಾಜ್ಯ ಜನರ ಸಮುದಾಯದ ಕಲ್ಯಾಣಕ್ಕಾಗಿ ಇದೆ. ಆದ ಕಾರಣ ರಾಜ್ಯಕ್ಕೆ ವಿಧೇಯತೆ ತೋರಿಸಬೇಕು. ಗೋಲ್ಸ್ ಆಫ್ ಲಾ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿ. ಸೊ ನೆಕ್ಸ್ಟ್ ಒನ್, ಗ್ರೀನ್ ಅವರ ಪ್ರಕಾರ ರಾಜ್ಯವು ಬಲಾತ್ಕಾರದ ಸಾಧನವಲ್ಲ, ಅದು ಸಹಜವಾದ ಸಂಸ್ಥೆಯಾಗಿದೆ. ರಾಜ್ಯವು ನೈಸರ್ಗಿಕ ಕಾನೂನಿನ ಮೇಲೆ ಉದ್ಭವಿಸಿದೆ. ರಾಜ್ಯಕ್ಕೆ ವಿಧೇಯತೆ ಸಹಜವಾಗಿ ಹರಿದು ಬರುವುದು. ಸೊ ಇಲ್ಲೇ ಗ್ರೀನ್ ಅವರ ಪ್ರಕಾರ ಸ್ಟೇಟ್ ಇಸ್ ಎ ನ್ಯಾಚುರಲ್ ಇನ್ಸ್ಟಿಟ್ಯೂಷನ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಪಾಯಿಂಟ್ ಗ್ರೀನ್ ಅವರ ಪ್ರಕಾರ ಅಬ್ಲಿಗೇಷನ್ ಆಫ್ ಹೇರಾರ್ಕಿ. ವಿಧೇಯತೆಯು ರೂಢಿಗತವಾಗಿರುತ್ತದೆ. ರೂಢಿಗತವಾಗಿರುವುದಕ್ಕೆ ಮುಖ್ಯ ಕಾರಣ ರಾಜ್ಯವು ಎಲ್ಲರ ಹಿತ ಸಾಧನೆಗೆ ಇರುವುದೆಂಬ ವಿವೇಚನೆಯು ಮಾನವನಿಗೆ ಇದೆ. ರಾಜ್ಯವು ಶಿಕ್ಷೆಯ ಪ್ರತೀಕವಲ್ಲ ಎಂಬುದು ಗ್ರೀನರ ವ್ಯಾಖ್ಯಾನ. ಸ್ಟೇಟ್ ಈಸ್ ಎ ನಾಟ್ ಅ ಸೈನ್ ಆಫ್ ಪನಿಷ್ಮೆಂಟ್. ಗ್ರೀನ್ ಅವರ ಪ್ರಕಾರ ರಾಜ್ಯದ ಅಧಿಕಾರವು ಜನತೆಯ ಸಾಮಾನ್ಯ ಇಚ್ಛೆಯ ಮೂಲಕ ಪಡೆದಿರುವುದು. ಸಾಮಾನ್ಯ ಜನರನ್ನು ಸಾಮಾನ್ಯ ಹಿತಾಸಕ್ತಿಗಳನ್ನು ಬಂಧಿಸುತ್ತವೆ. ಸಾಮಾನ್ಯ ಗುರಿಗಳನ್ನು ಈಡೇರಿಸಲು ಮಾನವರೆಲ್ಲರೂ ಒಂದಾಗಿರುವರು. ಕಾರಣ ರಾಜ್ಯವು ವ್ಯಕ್ತಿಗಳ ಹಿತಕ್ಕಾಗಿ ಇರುವುದರಿಂದ ಅದಕ್ಕೆ ವಿಧೇಯತೆ ತೋರುವರು. ಸೊ ಅದೇ ರೀತಿಯಲ್ಲಿ TH ಗ್ರೀನ್ ಅವರ ಪ್ರಕಾರ ರಾಜ್ಯದ ತಳಹದಿ ಇಚ್ಛೆ ಹೊರತು ಶಕ್ತಿಯಲ್ಲ. ವಿಲ್ ನಾಟ್ ಫೋರ್ಸ್ ಇಸ್ ದ ಬೇಸಿಸ್ ಆಫ್ ದಿ ಸ್ಟೇಟ್. TH ಗ್ರೀನ್ ಅವರ ಪ್ರಕಾರ ರಾಜ್ಯದ ತಳಹದಿಯು ಶಕ್ತಿಯು ಅಥವಾ ಬಲವಲ್ಲ, ಇದು ಸಾಮಾನ್ಯ ಜನರ ಇಚ್ಛೆ ಪ್ರತೀಕವಾಗಿದೆ. ಜನರ ಇಚ್ಛೆ ಅಥವಾ ಸಾರ್ವತ್ರಿಕ ಇಚ್ಛೆಯು ಒಂದು ರಾತ್ರಿಯಲ್ಲಿ ಉಗಮವಾಗಿರುವುದಿಲ್ಲ. ಇದು ಜನರ ವಿವೇಚನೆಯ ಫಲವಾಗಿ ಸಹಜವಾಗಿ ಉದಯಿಸಿ ಬಂದಿದೆ. ಜನರು ತಮ್ಮ ಹಿತಾಸಕ್ತಿಗಳನ್ನು ಹಾಗೂ ಪರಸ್ಪರ ಪ್ರೀತಿಯಿಂದ ಒಂದಾಗಿ ಸಂಕಲ್ಪ ಮಾಡಿ ರಾಜ್ಯದ ಉಗಮಕ್ಕೆ ಕಾರಣರಾಗಿದ್ದಾರೆ. ರಾಜ್ಯವು ಶಕ್ತಿಯ ಮೇಲೆ ನಿಂತಿಲ್ಲ, ಅಂದರೆ ಶಕ್ತಿ ಪ್ರಯೋಗವೇ ರಾಜ್ಯದ ತಳಹದಿಯಲ್ಲ. ರಾಜ್ಯದ ಅಧಿಕಾರಕ್ಕೆ ಹೆದರಿ ಜನರು ವಿಧೇಯತೆಯನ್ನು ತೋರುವರು ಎಂಬುದು ತಾರ್ಕಿಕವಲ್ಲ. ಜನರ ಇಚ್ಛೆಯ ಮೂಲಕ ರಾಜ್ಯದ ಉದಯವೇ ಹೊರತು ಶಕ್ತಿಯು ರಾಜ್ಯದ ತಳಹದಿಯಲ್ಲ. ರಾಜ್ಯಕ್ಕೆ ವಿರೋಧ ಅಥವಾ ಅವಿಧೇಯತೆಯನ್ನು ತೋರುವ ಹಕ್ಕು. ಸೊ ಇಲ್ಲೇ TH ಗ್ರೀನ್ ಅವರು ಯಾವ ಆಧಾರಗಳ ಮೇಲೆ ನ್ಯಾಯಯುತವಾಗಿ ಸತ್ಯಾಂಶದಿಂದ ನಾವು ರಾಜ್ಯಕ್ಕೆ ವಿಧೇಯತೆಯನ್ನು ತೋರಿಸಬೇಕು ಎಂಬ ವಿಷಯಗಳನ್ನು ಅವರು ಹೇಳುತ್ತಾರೆ. ಅದೇ ರೀತಿಯಲ್ಲಿ ರಾಜ್ಯಕ್ಕೆ ವಿರೋಧ ಅಥವಾ ಅವಿಧೇಯತೆಯನ್ನು ತೋರುವ ಹಕ್ಕು, ದ ಥ್ರೂ ಗ್ರೌಂಡ್ಸ್ ಆಫ್ ರೈಟ್ಸ್ ಆಫ್ ಡಿಸ್ಒಬಿಡಿಯನ್ಸ್ ಟು ದಿ ಲಾಸ್ ಆರ್ ಸ್ಟೇಟ್ ಅನ್ನು ಇಲ್ಲಿ ವಿವರಣೆಯನ್ನು ಮಾಡುತ್ತಾರೆ. TH ಗ್ರೀನ್ ಅವರ ಪ್ರಕಾರ ರಾಜ್ಯಕ್ಕೆ ಅವಿಧೇಯತೆಯನ್ನು ತೋರುವ ಹಕ್ಕು ಪ್ರಜೆಗಳಿಗೆ ಇದೆ. ಸಿವಿಲಿಯನ್ ಹ್ಯಾವ್ ದಿ ರೈಟ್ ಟು ಡಿಸ್ಒಬೇ ದಿ ಸ್ಟೇಟ್. ಅದೇ ರೀತಿಯಲ್ಲಿ ರಾಜ್ಯವು ತನ್ನ ಕಾರ್ಯವನ್ನು ಜವಾಬ್ದಾರಿಯನ್ನು ನಿರ್ವಹಿಸಲು ವಿಫಲವಾದರೆ ಮತ್ತು ನೈಸರ್ಗಿಕ ಕಾನೂನು ಹಾಗೂ ಹಕ್ಕುಗಳನ್ನು ರಕ್ಷಿಸಲು ಸಾಧ್ಯವಾಗದಿದ್ದರೆ ರಾಜ್ಯಕ್ಕೆ ವ್ಯಕ್ತಿಯು ತನ್ನ ವಿರೋಧ ತೋರಬಹುದು. ಸ್ಟೇಟ್ ಫೇಲ್ಯೂರ್ ಇನ್ ಪರ್ಸ್ಯೂಯಿಂಗ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟೀಸ್, ಫೇಲ್ಯೂರ್ ಇನ್ ಪ್ರೊಟೆಕ್ಟಿಂಗ್ ನ್ಯಾಚುರಲ್ ಲಾಸ್. ಸೊ TH ಗ್ರೀನ್ ಅವರ ಪ್ರಕಾರ ಯಾವಾಗ ರಾಜ್ಯಕ್ಕೆ ಅವಿಧೇಯತೆಯನ್ನು ತೋರಿಸಬೇಕು ಎಂದು ವಿವರಣೆಯನ್ನು ಕೊಡ್ತಾರೆ. ಇವರ ಪ್ರಕಾರ ರಾಜ್ಯಕ್ಕೆ ಪ್ರತಿಭಟನೆ ತೋರುವುದು ಸುಲಭವಲ್ಲ, ಅದಕ್ಕೆ ತಕ್ಕ ವಿವೇಚನೆಯ ಅಗತ್ಯ. ತದನಂತರವೇ ವಿರೋಧವನ್ನು ತೋರಬೇಕು. ಅವಿಧೇಯತೆಯು ರಾಜ್ಯದಲ್ಲಿ
ಅರಾಜಕತೆ ಹಾಗೂ ಅಶಾಂತಿಗೆ ಕಾರಣವಾಗುವುದು. ಅವಿಧೇಯತೆಯು ತುರ್ತು ನಿರ್ಣಯದ ಫಲವಲ್ಲ, ಅದು ಸಮಗ್ರ ವಿವೇಚನೆಯ ಫಲವಾಗಿರಬೇಕು. ಡಿಸೊಬಿಡಿಯನ್ಸ್ ಇಸ್ ಆಲ್ ರೀಸನಿಂಗ್ ಫ್ರೂಟ್ ಶುಡ್ ಬಿ. ಅದೇ ರೀತಿಯಲ್ಲಿ ಇವರ ಪ್ರಕಾರ ರಾಜ್ಯದ ಕಾನೂನುಗಳು ಅವಾಸ್ತವಿಕವಾಗಿದ್ದರೆ ಅವುಗಳನ್ನು ಬದಲಾಯಿಸಲು ಮೊದಲು ಶಾಂತಿಯುತ ಮಾರ್ಗಗಳನ್ನು ಅನುಸರಿಸಬೇಕು. ಅವುಗಳು ಸಾಧ್ಯವಾಗದಿದ್ದರೆ ಅವಿಧೇಯತೆಯ ಮಾರ್ಗವನ್ನು ಅನುಸರಿಸಬೇಕು. ಇಲ್ಲೇ ಟಿ.ಎಚ್. ಗ್ರೀನ್ ಪ್ರಕಾರ ಸ್ಟೇಟ್ ಲಾಸ್ ಅನ್ಜಸ್ಟ್ವಾದಾಗ ಅವಿರೋಧವನ್ನು ತೋರಿಸಬೇಕು. ಕೇವಲ ಬಹುಸಂಖ್ಯಾತ ಜನರು ಕಾನೂನನ್ನು ವಿರೋಧಿಸಿದ ಮಾತ್ರಕ್ಕೆ ಜನತೆ ಅವಿಧೇಯತೆಯ ಮಾರ್ಗವನ್ನು ಹಿಡಿಯಬಾರದು. ಸಾಮಾನ್ಯ ಹಿತ ಸಾಧಿಸಲು ಕಾನೂನು ವಿಫಲವಾದರೆ ಮಾತ್ರ ರಾಜ್ಯಕ್ಕೆ ವಿರೋಧ ಅಗತ್ಯ ಹಾಗೂ ಅನಿವಾರ್ಯ. ಲಾಸ್ ಆರ್ ಫೇಲ್ಯೂರ್ ಇನ್ ಕಾಮನ್ ಗುಡ್. ಅದೇ ರೀತಿಯಲ್ಲಿ ಗ್ರೀನ್ ಅವರ ಪ್ರಕಾರ ಒಮ್ಮೊಮ್ಮೆ ಬಹುಸಂಖ್ಯಾತರು ಕಾನೂನಿನ ಮಹತ್ವ ತಿಳಿಯಲಾರರು. ಕೆಲವು ಬುದ್ಧಿಜೀವಿಗಳು ಕಾನೂನು ಕುರಿತು ಅಧ್ಯಯನ ಮಾಡಿ ಅದರ ಉಪಯುಕ್ತತೆ ನಿರ್ಧರಿಸಬೇಕು ಹಾಗೂ ಜನರಿಗೆ ತಿಳಿಸಬೇಕು. ಕೇವಲ ಯಾವುದೇ ತುರ್ತು ನಿರ್ಧಾರ ಆಧರಿಸಿ ರಾಜ್ಯಕ್ಕೆ ವಿರೋಧ ಮಾಡುವುದು ಅನಗತ್ಯವಾಗಿದೆ. ರಿಸ್ಟ್ರಿಕ್ಷನ್ ಫಾರ್ ಎಮರ್ಜೆನ್ಸಿ ಸ್ಟೇಟ್ ಒಬಿಡಿಯನ್ಸ್. ಟಿ.ಎಚ್. ಗ್ರೀನ್ ಅವರ ಪ್ರಕಾರ ರಾಜ್ಯವು ಯಾವಾಗಲೂ ನೈತಿಕತೆಯು ಕ್ಷೇತ್ರಕ್ಕೆ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸಬೇಕು. ಒಂದು ವೇಳೆ ರಾಜ್ಯಕ್ಕೆ ನೈತಿಕತೆಯನ್ನು ಉಳಿಸಲಿಕ್ಕೆ ಆಗದಿದ್ದರೆ ಮಾತ್ರ ಜನರು ನೈತಿಕವಾಗಿ ರಾಜ್ಯವನ್ನು ವಿರೋಧಿಸಬೇಕು. ರಾಜ್ಯವು ನೈತಿಕತೆಯು ಪ್ರತಿನಿಧಿ ಅಥವಾ ರಕ್ಷಕನಂತೆ ಕಾರ್ಯವನ್ನು ಮಾಡಬೇಕು. ರಾಜ್ಯದ ಕಾಯ್ದೆಗಳನ್ನು ವಿರೋಧಿಸುವಾಗ ಅದಕ್ಕೆ ಬಹುಸಂಖ್ಯಾತರ ಬೆಂಬಲ ಬೇಕೆಂದು ನಿಯಮವಿಲ್ಲ. ಸಾಮೂಹಿಕವಾಗಿ ಕಾಯ್ದೆ ಭಂಗದ ಅವಶ್ಯಕತೆಯೂ ಇಲ್ಲ. ವೈಯಕ್ತಿಕವಾಗಿಯೂ ಕಾಯ್ದೆಯನ್ನು ವಿರೋಧಿಸಬಹುದು. ರಾಜ್ಯಕ್ಕೆ ವಿರೋಧ ಹಾಗೂ ಪ್ರತಿಭಟನೆಯು ಕೊನೆಯ ಅಸ್ತ್ರವಾಗಿರಬೇಕು. ಇಫ್ ಸ್ಟೇಟ್ ಫೇಲ್ಯೂರ್ ಇನ್ ಪ್ರೊಟೆಕ್ಟಿಂಗ್ ದಿ ಮೊರಾಲಿಟಿ, ಡಿಸೊಬಿಡಿಯನ್ಸ್ ಇಸ್ ದಿ ಲಾಸ್ಟ್ ವೆಪನ್ ಆ್ಯಂಡ್ ರೆಡಿ ಫಾರ್ ಪನಿಷ್ಮೆಂಟ್. ಸೊ ಅದೇ ರೀತಿಯಲ್ಲಿ ಇಲ್ಲೇ ಇದು ಕೊನೆಯ ಅಸ್ತ್ರವಾಗಿರಬೇಕು. ಕಾಯ್ದೆ ಮುರಿದರೆ ಅದಕ್ಕೆ ರಾಜ್ಯ ಶಿಕ್ಷೆ ನೀಡಬಹುದು. ಅದನ್ನು ಸ್ವೀಕರಿಸಲು ಸದಾ ಸಿದ್ಧವಿರಬೇಕು. ಗ್ರೀನ್ ಅವರ ವಿಚಾರಗಳನ್ನು ಹೀಗೆ ಸಮೀಕರಿಸಬಹುದು. ಅತಿ ಉನ್ನತ ನೈತಿಕತೆಯನ್ನು ಪರಿಪೂರ್ಣಗೊಳಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ರಾಜ್ಯ ಅಸ್ತಿತ್ವದಲ್ಲಿ ಬಂದಿರುವುದು. ಸ್ವಯಂ ಅರಿವು ನಾಗರಿಕರಿಗೆ ಬರುವುದು ನೈತಿಕತೆ. ಸ್ವಯಂ ಅರಿವು ಮಾಡುವುದಕ್ಕೆ ರಾಜ್ಯ ವಾತಾವರಣ ಕಲ್ಪಿಸಬೇಕು. ಒಂದು ವೇಳೆ ರಾಜ್ಯ ಈ ಕಾರ್ಯದಲ್ಲಿ ಹಿಂದೆ ಸರಿದರೆ ಮಾತ್ರ ರಾಜ್ಯಕ್ಕೆ ವಿರೋಧ ವ್ಯಕ್ತಪಡಿಸಬೇಕು. ರಾಜ್ಯವು ನೈಸರ್ಗಿಕ ಹಕ್ಕುಗಳನ್ನು ಜಾರಿಗೊಳಿಸಬೇಕು. ನೈಸರ್ಗಿಕ ಹಕ್ಕು ಎಂದರೆ ವ್ಯಕ್ತಿ ತನ್ನ ವಿವೇಚನೆ, ಇಚ್ಛೆಯ ಅನುಸಾರವಾಗಿ ತನ್ನ ಶಕ್ತಿ ಸಾಮರ್ಥ್ಯ ವೃದ್ಧಿಸಿಕೊಳ್ಳುವುದು ಹಕ್ಕಾಗಿರುವುದು. ಪ್ರತಿಯೊಬ್ಬ ಮಾನವನಲ್ಲಿ ಇಚ್ಛೆ ಹಾಗೂ ವಿವೇಚನಾ ಶಕ್ತಿ ಇರುವುದು. ತನಗೆ ಯಾವುದು ಯೋಗ್ಯವೋ ಅದನ್ನು ಮಾನವರು ಇಚ್ಛಿಸುವನು. ವಿಚಾರ ವಿನಿಮಯ ಮಾಡಿ ನಿರ್ಣಯಿಸುವ ಶಕ್ತಿ ಹೊಂದಿರುವನು. ಇದು ವ್ಯಕ್ತಿಗೆ ಸಹಜವಾಗಿ ಬಂದಿರುವುದರಿಂದ ಇದುವೇ ನೈಸರ್ಗಿಕ ಹಕ್ಕು ಅಥವಾ ಸಹಜ ಹಕ್ಕು. ಈ ನೈಸರ್ಗಿಕ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ವಿಫಲವಾದರೆ ರಾಜ್ಯಕ್ಕೆ ವಿರೋಧಿಸಬೇಕು. ಇದು ರಾಜಕೀಯ ವಿಧೇಯತೆಯ ಕುರಿತು ಅಮೂಲ್ಯವಾದಂತಹ ಅಂಶಗಳನ್ನು ಇವತ್ತು ನಾವು ಚರ್ಚಿಸಿದ್ದೇವೆ. ರಾಜಕೀಯ ವಿಧೇಯತೆ ಮತ್ತು ಜನರ ಪ್ರತಿಭಟನೆಗಳು ಸರ್ಕಾರ ಮತ್ತು ಕಾನೂನುಗಳ ವಿರುದ್ಧ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್.